Hi, my beautiful family. Welcome back my YouTube ಚಾನಲ್. ನಾನು ಒಂದು 4 days ಟ್ರಿಪ್ ಹೋಗಿದ್ದೆ. ಸೊ ಟ್ರಿಪ್ ಹೋಗ್ಬೇಕಾದ್ರೆ ನಾನು ಹೋಗಿದ್ದು ಮೊದಲನೇ ಪ್ಲೇಸ್ ಅಂತ ಹೇಳಿದ್ರೆ ಈ ಪ್ಲೇಸ್ ತುಂಬಾ ಚೆನ್ನಾಗಿದೆ. ನೋಡೋದಕ್ಕಂತೂ ಬ್ಯೂಟಿಫುಲ್ ಆಗಿದೆ. ತುಂಬಾ ಚೆನ್ನಾಗಿ ನೇಚರನ್ನ ಎಂಜಾಯ್ ಕೂಡ ಮಾಡ್ಬೋದು. ಈ ಫಾಲ್ಸ್ ಬಂದು ವೈನಾಡ್ ಹತ್ರ ಅಕ್ಕಪಕ್ಕನೇ ಇದೆ. ಈ ಫಾಲ್ಸ್ ಬಂದು ಶುಚಿಪರ ಅಂತ ಫಾಲ್ಸ್. ಈ ಫಾಲ್ಸ್ ಅಲ್ಲಿ ಎಲ್ಲ ತರ ನಾವು ಎಂಜಾಯ್ ಕೂಡ ಮಾಡ್ಬೋದು. ನೇಚರ್ ಅಂತೂ ತುಂಬಾನೇ ಬ್ಯೂಟಿಫುಲ್ ಆಗಿದೆ ನೋಡಿ. ಈ ಫಾಲ್ಗೆ ನಾವು ಬಂದ್ರೆ ಒಬ್ರಿಗೆ 150 ರೂಪಾಯಿ ಟಿಕೆಟ್ ಆಗುತ್ತೆ. ನಾವು ಫಸ್ಟ್ ಬಂದು ಇಲ್ಲಿ ಟಿಕೆಟನ್ನ ತಗೋಬೇಕು. ಜೊತೆಗೆ ಯಾರಿಗಾದ್ರೂ ಕ್ಯಾಮ್ರಾ ಇದ್ರೆ ಕ್ಯಾಮ್ರಾ ಕೂಡ 300 ರೂಪೀಸ್ ಆಗುತ್ತೆ. ನಾವು ಕ್ಯಾಮ್ರಾಕ್ಕೂ ಕೂಡ ಅಮೌಂಟನ್ನ ಕಟ್ಟಬೇಕಾಗತ್ತೆ. ಜೊತೆಗೆ ನಾವು ಟಿಕೆಟ್ ತಗೊಂಡು ಒಳಗಡೆ ಹೋಗ್ಬೇಕಾದ್ರೆ 1-2 ಕಿಲೋಮೀಟರ್ ಅಷ್ಟು ನಡ್ಕೊಂಡು ಹೋಗ್ಬೇಕು. ಜೊತೆಗೆ ನಾವು ಹೋಗ್ಬೇಕಾದ್ರೆ ನಮ್ಮ ಬ್ಯಾಗನ್ನೆಲ್ಲ ಚೆಕ್ ಮಾಡಿ ಕಳಿಸ್ತಾರೆ. ಇಲ್ಲಿ ಮ್ಯಾಚ್ ಬಾಕ್ಸ್ ಅಲೋ ಇಲ್ಲ, ಮತ್ತೆ ಸಿಗರೇಟ್ ಸೇಯಂತವರಿಗೆ ಲೈಟ್ರು ಅದೆಲ್ಲ ಹಲೋ ಇಲ್ಲ. ಜೊತೆಗೆ ವಾಟರ್ ಬಾಟಲ್ ಹಲೋ ಇಲ್ಲ. ಅಂದ್ರೆ ವಾಟರ್ ಬಾಟಲ್ ಅಂತ ಹೇಳಿದ್ರೆ ಪ್ಲಾಸ್ಟಿಕ್ ಐಟಮ್ ಏನು ಕೂಡ ಹಲೋ ಇಲ್ಲ. ಈಗ ಯಾರಾದ್ರೂ ಹೋಗ್ಬೇಕಂದ್ರೆ ಏನಾದ್ರು ಥಿಂಗ್ಸು ಕುರ್ಕುರೆ ಅದು ಇದೆಲ್ಲ ತಗೊಂಡು ಹೋಗ್ತಾರಲ್ಲ, ಆ ಥರ ಪ್ಲಾಸ್ಟಿಕ್ ಇರೋಂಥ ವಸ್ತು ಏನು ಹಲ ಇಲ್ಲ. ಎಲ್ಲವನ್ನು ಕೂಡ ಚೆಕ್ ಮಾಡಿ ಕಳಿಸ್ತಾರೆ. ಇಲ್ಲಿ ಹೀಗೆ ಸುಮಾರು ರೋಡು 1-1.25 ಕಿಲೋಮೀಟ್ರು ಹೀಗೆ ಇದೆ. ಬಟ್ ತುಂಬಾನೇ ಬ್ಯೂಟಿಫುಲ್ ಆಗಿದೆ. ತುಂಬಾನೇ ಎಂಜಾಯ್ ಮಾಡ್ಬೋದು. ರೋಡ್ ಅಷ್ಟು ಚೆನ್ನಾಗಿದೆ. ಜೊತೆಗೆ ವಾತಾವರಣ ತಂಪಾಗಿ ಇದೆ. ನಮಗೆ ನಡ್ಕೊಂಡು ಹೋಗ್ಬೇಕಾದ್ರೆ ಇಷ್ಟು ಬೇಗ ನಡ್ಕೊಂಡು ಬಂದ್ವಾ ಅನ್ನೋ ಥರ ಫೀಲ್ ಆಯಿತು. ಒಳಗಡೆ ಹೇಗಿರುತ್ತೆ ಅಂತ ನೀವು ಕೂಡ ನೋಡಿ. ಸಖತ್ತು ಎಂಜಾಯ್ ಮಾಡ್ಬೋದು. ಇಲ್ಲಿ ಫೋಟೋ ಶೂಟ್ಗೂ ಕೂಡ ತುಂಬಾನೇ ಬ್ಯೂಟಿಫುಲ್ ಆಗಿದೆ. ಜೊತೆಗೆ ಇಲ್ಲಿ ಅಲ್ಲಲ್ಲಿ ವಿಡಿಯೋ ಫೋಟೋ ಶೂಟ್ ಕೂಡ ಇದೆ. ಮತ್ತೆ ಮಧ್ಯ ಮಧ್ಯ ಪ್ರಾಣಿಗಳೆಲ್ಲ ಇರುತ್ತಂತೆ. ನಮ್ಗಂತೂ ಯಾವ ಪ್ರಾಣಿನೂ ಕಾಣಿಸಿಲ್ಲ. ಆದ್ರೆ ಕಾಡು ಅಂದಮೇಲೆ ಪ್ರಾಣಿಗಳು ಇದ್ದೇ ಇರುತ್ತಲ್ವಾ. ಮತ್ತೆ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದ್ರೆ ತುಂಬಾ ಹುಷಾರಾಗಿ ಕರ್ಕೊಂಡು ಬರಬೇಕು. ಯಾಕೆಂದ್ರೆ ಜಾರುತ್ತೆ. ಫುಲ್ಲು ವಾತಾವರಣ ಹೇಗಿದೆ ಅಂದ್ರೆ ಯಾವಾಗ್ಲೂ ಮಳೆ ಬರೋ ತರಾನೇ ವಾತಾವರಣ ಇದೆ. ಕರ್ಕೊಂಡು ಹೋಗ್ಬೇಕಾದ್ರೆ ಹುಷಾರಾಗಿ ಕರ್ಕೊಂಡು ಹೋಗ್ಬೇಕು. ಮತ್ತೆ ವಯಸ್ಸಾಗಿರೋರಿಗೆ ನಡೆಯೋದಿಕ್ಕಾಗಲ್ಲ ಅಂತ ಹೇಳಿದ್ರೆ ಖಂಡಿತ ಹೋಗ್ಬೇಡಿ. ಇಲ್ಲಿ ಹೋಗೋದಿಕ್ಕೆ ಯಾವುದೇ ಸೌಲಭ್ಯವೂ ಕೂಡ ಇಲ್ಲ. ನಾವು ನಡ್ಕೊಂಡೇ ಹೋಗ್ಬೇಕು. ಇಲ್ಲಿ ಹೇಗಿದೆ ಅಂತ ಹೇಳಿದ್ರೆ ಸ್ವಲ್ಪ ಸ್ವಲ್ಪ ರೋಡು ಮಣ್ಣು ರೋಡ್ ತರ ಇದೆ, ಸ್ವಲ್ಪ ಸ್ವಲ್ಪ ಈ ತರ ರೋಡ್ ಇದೆ. ಬಟ್ ಎರಡು ರೋಡು ಕೂಡ ತುಂಬಾನೇ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಯಾಕೆಂದ್ರೆ ಅಷ್ಟು ಬ್ಯೂಟಿಫುಲ್ ಆಗಿ ನೇಚರ್ ಇದೆ. ನಮ್ಗೆ ಗೊತ್ತಿಲ್ಲ ಇಲ್ಲಿ ಹೋದ್ರೆ ಆಟ ಎಲ್ಲ ಆಡ್ಬೋದು, ಸ್ನಾನ ಎಲ್ಲ ಮಾಡ್ಬೋದು ಅಂತ. ಯಾರಿಗೆಲ್ಲ ಆಟ ಆಡೋದಕ್ಕೆ ಇಂಟ್ರೆಸ್ಟ್ ಇದೆ, ನೀವು ಬಟ್ಟೆ ಮತ್ತೆ ಒಂದು ಟವಲ್ ತಗೊಂಡೋದ್ರೆ ಬೆಟರ್ ಅಂತ ಅನ್ಕೋತೀನಿ. ನಾವಂತೂ ಏನನ್ನೂ ತಗೊಂಡೋಗ್ಲಿಲ್ಲ. ಲಗೇಜ್ ಎಲ್ಲ ಅಲ್ಲೇ ಇಟ್ಬಿಟ್ಟು ಬಂದ್ಬಿಟ್ವಿ. ನೋಡಿ, ಇದು ಕಾಫಿ ಅಂದ್ರೆ ಇಲ್ಲಿ ಅಕ್ಕಪಕ್ಕ ಕಾಫಿ ಟೀ ಎಲ್ಲ ಇದೆಯಲ್ಲ, ಇದು ಕಾಫಿ ಎಸ್ಟೇಟ್ ಇದೆ. ಪಕ್ಕದಲ್ಲಿ ಕಾಫಿ ಎಸ್ಟೇಟು ತುಂಬಾನೇ ಚೆನ್ನಾಗಿದೆ. ಕಾಫಿ ಟೀ ಎಸ್ಟೇಟ್ ಎಲ್ಲಿರುತ್ತೆ ಅಲ್ಲಿ ವಾತಾವರಣ ಅಂತೂ ತುಂಬಾನೇ ಚೆನ್ನಾಗಿರುತ್ತಲ್ವಾ. ಕೂಲ್ ಆದ ವಾತಾವರಣ, ತುಂಬಾನೇ ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ನಾವು ಬಂದಿದ್ದು ಟ್ರಿಪ್ಗೆ 4 days. ನಾವು ಬಂದು ಫಸ್ಟು ಟ್ರೈನಲ್ಲಿ ಬಂದ್ವಿ. ಟ್ರೈನಲ್ಲಿ ಬಂದು ನಾವು ಇಲ್ಲಿ ಬೈಕ್ನ ರೆಂಟಿಗೆ ತಗೊಂಡಿದ್ದೀವಿ. 4 daysಗೆ ಬೈಕ್ನ ರೆಂಟಿಗೆ ತಗೊಂಡಿದ್ದೀವಿ. ಮತ್ತೆ ನಾವೆಲ್ಲ ಎಲ್ಲೆಲ್ಲೆಲ್ಲ ಹೋಗಿದ್ದೀವಿ ಅಂತ ನೆಕ್ಸ್ಟ್ ವಿಡಿಯೋನ ಹಾಕ್ತೀನಿ, ಆಯ್ತಾ. ನಾವು ಫಸ್ಟ್ ಬಂದಿದ್ದು ವೈನಾಡ್ಗೆ. ವೈನಾಡ್ ಮುಗಿಸ್ಕೊಂಡು ನಾವು ಇನ್ನೆಲ್ಲೆಲ್ಲ ಹೋಗ್ತೀವಿ ಅಂತ ನಾನು ಮತ್ತೆ ಎಲ್ಲ ವಿಡಿಯೋನು ಕೂಡ ಹಾಕ್ತೀನಿ. ಪ್ರತಿಯೊಬ್ಬರು ನಾನು ವಿಡಿಯೋನ ಮಿಸ್ ಮಾಡಿದೆ ನೋಡಿ. ನಿಮಗೆ ವೈನಾಡ್ಗೆ ಹೋದ್ರೆ ಅಕ್ಕಪಕ್ಕ ಇನ್ನೆಲ್ಲೆಲ್ಲಿ ಹೋಗ್ಬೋದು ಐಡಿಯಾಸ್ ಇಲ್ಲ ಅಂತ ಹೇಳಿದ್ರೆ ನಾನು ಪ್ರತಿಯೊಂದು ನನ್ನ ಯೂಟ್ಯೂಬ್ ವಿಡಿಯೋನ ಗಮನಿಸಿ ವೈನಾಡ್ಗೆ ಹೋದ್ರೆ ಅಕ್ಕಪಕ್ಕ ಎಲ್ಲೆಲ್ಲ ಹೋಗ್ಬೋದು ಅಂತ ನಾನು ವಿಡಿಯೋನ ಹಾಕ್ತೀನಿ. ಪ್ರತಿಯೊಬ್ಬರಿಗೂ ಏನಿರುತ್ತೆ ಅಂದ್ರೆ ಕೆಲವೊಬ್ರು ಪ್ಲಾನ್ ಮಾಡಿ ಹೋಗ್ತಾರೆ, ಕೆಲವೊಬ್ರು ಹಾಗೆ ಹೋಗ್ಬಿಡ್ತಾರೆ. ನಾವೆಲ್ಲಾದ್ರೂ ಟ್ರಿಪ್ ಹೋಗ್ಬೇಕು ಅಂತ ಹೇಳಿದ್ರೆ ನಾವು ಫಸ್ಟು
ಎಲ್ಲಿ ಹತ್ತಿದ್ರೆ ನಾವು ಎಲ್ಲಿ ಇಳ್ಕೋಬೇಕು ಅಂತ ನಾವು ಪ್ಲಾನ್ ಮಾಡೇ ಹೋಗಬೇಕು. ಪ್ಲಾನ್ ಮಾಡಿ ಹೋಗಿಲ್ಲ ಅಂದರೆ ನಿಜಕ್ಕೂ ನಮ್ಮ ಟೈಮ್ ಕೂಡ ತುಂಬಾ ವೇಸ್ಟ್ ಆಗಿಬಿಡುತ್ತೆ. ಆಮೇಲೆ ನಾವು ಬೈಕ್ ರೆಂಟ್ ತಗೋಬೇಕಂದ್ರೂ ಅಷ್ಟೇ 2-3 ಕಡೆ ಬೈಕ್ ರೆಂಟನ್ನ ವಿಚಾರಿಸ್ಬೇಕು. ಯಾಕೆ ಹೇಳಿ? ತುಂಬ ಮೋಸ ಮಾಡೋರಿದ್ದಾರೆ. ಒಂದು ಕಡೆ ಎಲ್ಲ ಬೈಕ್ ರೆಂಟು ತುಂಬ ಕಡಿಮೆ ಇರುತ್ತೆ, ಒಂದು ಕಡೆ ಎಲ್ಲ ತುಂಬ ಜಾಸ್ತಿ ಇರುತ್ತೆ. ನಾವು ಲಾಸ್ಟ್ ಟೈಮ್ ಎಲ್ಲ ಬಂದಾಗ ಬೈಕ್ ರೆಂಟು ಪರ್ ಡೇಗೆ 1000 ರೂಪೀಸ್ ಕೊಟ್ಟಿದ್ವಿ. ನಾವು ಒಂದೇ ಕಡೆ ವಿಚಾರಿಸ್ಬಿಟ್ಟು ತಗೋಬಿಟ್ವಿ, ಹಾಗಾಗಿ ಅಷ್ಟು ಜಾಸ್ತಿ ಆಯಿತು. ಈ ಸಲ ಬಂದಾಗ ಇವಾಗ ನಾವು ಪರ್ ಡೇಗೆ 600 ರೂಪಾಯಿ ಕೊಟ್ಟಿದ್ದೀವಿ. ಅವ್ರು ಏನಂತ ಹೇಳಿದ್ರು ಅಂತ ಹೇಳಿದ್ರೆ 400 ಕಿಲೋಮೀಟ್ರು ಬೈಕು, ಒಂದು ದಿನಕ್ಕೆ 100 ಕಿಲೋಮೀಟ್ರು ಓಡೋದಕ್ಕೆ ಹೇಳಿದ್ದಾರೆ. 400 ಕಿಲೋಮೀಟ್ರ್ಗಿನ್ನ ಜಾಸ್ತಿ ಓಡಿಸಿದ್ರೆ ಮತ್ತೆ 1 ಕಿಲೋಮೀಟ್ರಿಗೆ 4 ರೂಪೀಸ್ ಎಕ್ಸ್ಟ್ರಾ ಚಾರ್ಜ್ ಆಗ್ತಾರಂತೆ. ಆ ಥರ ಹೇಳಿ ಬೈಕ್ ಕೊಟ್ಟಿದ್ದಾರೆ. ನಾವು ಬಂದಿದ್ದು 6 ಜನ. 6 ಜನನೂ ಕೂಡ 3 ಬೈಕ್ ತಗೊಂಡು ಒಂದು ಬೈಕಲ್ಲಿ ಇಬ್ಬಿಬ್ರು ಬಂದಿದ್ದೀವಿ. ಸೊ ಟ್ರಿಪ್ ಹೇಗಿರುತ್ತೆ, ನಾವು ಹೇಗೆ ಎಂಜಾಯ್ ಮಾಡಿದ್ವಿ ಅಂತ ನಾನು ಪ್ರತಿಯೊಂದು ಕ್ಷಣನೂ ಕೂಡ ಹಂಚ್ಕೋತೀನಿ, ಜೊತೆಗೆ ವಿಡಿಯೋ ಕೂಡ ಮಾಡಿದ್ದೀನಿ. ಈ ಫಾಲ್ಸ್ ಅಂತೂ ತುಂಬಾನೇ ಚೆನ್ನಾಗಿದೆ. ಇವಾಗ ಇಲ್ಲಿಂದನೇ ನೀರು ಸೌಂಡ್ ಬರ್ತಿದೆ. ಇನ್ನು ಎಷ್ಟು ದೂರ ಹೋಗ್ಬೇಕು ಅಲ್ವಾ? ನೋಡಿ, ಆಲ್ಮೋಸ್ಟ್ ಇನ್ನೇನೋ ರೀಚ್ ಆಗ್ತೀವಿ ಅಂತ ಅನ್ಕೋತೀನಿ. ಹೋಗ್ತಾನೆ ಇದ್ರೆ ಇನ್ನೂ ಇದೆ ಅನ್ನೋ ಥರ ಫುಲ್ಲು ಕೆಳಗಡೆ ಹೋಗ್ಬೇಕು. ಅಂದರೆ ಫುಲ್ಲು ಕೆಳಗಡೆ ಫಾಲ್ಸ್ ಇದೆ. ಇದು ಲಾಸ್ಟ್ ಟೈಮಲ್ಲಿ ಮಳೆ ಬಂದಾಗ ಫುಲ್ಲು ನೀರು ತುಂಬ್ಕೊಬಿಟ್ಟಿತ್ತಂತೆ. ಕೆಳಗಡೆ ಹೋಗೋದಕ್ಕೆ ಅವಕಾಶ ಇರಲಿಲ್ಲ ಅಂತ ಅವ್ರು ಹೇಳ್ತಿದ್ರು. ಜಸ್ಟ್ ಮೇಲ್ಗಡೆನೆ ನೋಡ್ಕೊಂಡು ಬರ್ಬೋದಾಗಿತ್ತು ಅಂತ ಕೂಡ ಎಲ್ಲ ಹೇಳ್ತಿದ್ರು. ಇವಾಗ ಒಂದು ರೀತಿ ನೋಡಿ, ಕೆಳಗಡೆ ಬಂದ್ವಿ. ಇದು ಮೆಟ್ಲು. ಇಳಿಬೇಕಾದ್ರೆ ತುಂಬ ಹುಷಾರಾಗಿ ಇಳಿಬೇಕು. ಮಕ್ಕಳನ್ನ ಕರ್ಕೊಂಡು ಬಂದರೆ ಕೈ ಹಿಡ್ಕೊಂಡೇ ಕರ್ಕೊಂಡು ಹೋಗ್ಬೇಕು. ಬಟ್ ಫಾಲ್ಗೆ ಇಷ್ಟು ದೂರ ಬರ್ತೀವಿ ಅಂದರೆ ಅಲ್ಲೇನೋ ಒಂದು ತುಂಬ ಚೆನ್ನಾಗಿರುತ್ತಲ್ವಾ, ಆ ಥರ ಅಂದ್ಕೊಂಡೆ ನಾನು ಕೂಡ ಬಂದೆ. ಬಟ್ ನೇಚರ್ ಅಂತೂ ತುಂಬ ಬ್ಯೂಟಿಫುಲ್ ಆಗಿದೆ. ನಾವು ಈ ನೇಚರನ್ನು ಮುಂದಿನ ಜನ್ರೇಷನ್ಗೆ ನಾವು ಖಂಡಿತ ನೋಡೋದಕ್ಕಾಗಲ್ಲ. ಈ ಜನ್ರೇಷನ್ಗೆ ಇಷ್ಟೇ ಅನಿಸುತ್ತೆ. ಎಲ್ಲ ಕಡೆ ಮರನ ಕಡ್ದು ಸಾಗಿಸ್ತಿದ್ದಾರೆ. ಎಲ್ಲ ಕಡೆ ಕಳ್ತನ ಮಾಡೋರೇ ಹೆಚ್ಚು. ನೈಟಲ್ಲಿ ನಾವು ಹೋಗ್ಬೇಕಾದ್ರೆ ಎಲ್ಲ ಕಡೆ ನೋಡಿದ್ದೀವಿ, ನೈಟಲ್ಲೇ ಮರನ ಸಾಗಿಸ್ತಾ ಇದ್ದಾರೆ. ಅಷ್ಟು ಕಳ್ತನ ಮಾಡ್ತಾರೆ. ಮರನ ಕಡ್ದು ಬೇರೆ ಕಡೆ ಸಾಗಿಸೋದು ಹೀಗೆಲ್ಲ ಮಾಡ್ತಾ ಇದ್ದಾರೆ. ಇಲ್ಲೂ ಅಷ್ಟೇ ಮೆಟ್ಲು ಸುಮಾರು ಒಂದು 100-150 ಮೆಟ್ಲಿದೆ. ರೋಡಿಂದ ಬಂದು ಒಂದು 100-150 ಮೆಟ್ಲಿದೆ. ನಾವು ಇಳ್ಕೊಂಡೇ ಹೋಗ್ಬೇಕು. ಇಳ್ಕೊಂಡು ಹೋಗುವಾಗ ಹುಷಾರಾಗೆ ಇಳ್ಕೊಂಡು ಹೋಗ್ಬೇಕು. ಸ್ವಲ್ಪ ಜಾರ್ದಾಗ ಆಗುತ್ತೆ, ಹಾಗಾಗಿ ಹುಷಾರಾಗೆ ಇಳ್ಕೊಂಡು ಹೋಗ್ಬೇಕು. ಇಲ್ಲಿ ನಾವು ಹೋಗೋಕ್ಕಿಂತ ಫಸ್ಟೇ ತುಂಬ ಜನ ಆಲ್ರೆಡಿ ಹೋಗಿದ್ರು. ಸೌಂಡ್ ಅಂತೂ ತುಂಬಾನೇ ಕೇಳಿಸ್ತಿದೆ. ನೀರು ಸೌಂಡು, ಅಲ್ಲಿ ಗಲಾಟೆ ಮಾಡ್ತಿದ್ದಾರಲ್ಲ ಅದ್ರ ಸೌಂಡು. ನಾನು ಏನಕ್ಕೆ ರೋಡುದೇ ಇಷ್ಟು ವಿಡಿಯೋ ಮಾಡಿದ್ದೀನಿ ಅಂದರೆ ಅಷ್ಟು ಗ್ರೀನರಿ ತುಂಬಾ ಚೆನ್ನಾಗಿದೆ. ನೀವು ಕೂಡ ನೋಡಲಿ. ಸುಮ್ಮನೆ ಮೇಯ್ನ್ ತೋರಿಸ್ಬಿಟ್ರೆ ಅದು ಹೇಗಿರುತ್ತೆ ಅಂತ ನಿಮಗೆ ಗೊತ್ತಾಗೋದಿಲ್ಲ ಅಲ್ವಾ? ಅದಕ್ಕೆ ನಾನು ತುಂಬ ಇಂಪಾರ್ಟೆಂಟು, ತುಂಬ ಗ್ರೀನರಿಯಾಗಿ ತುಂಬಾ ಚೆನ್ನಾಗಿರೋಂಥ ಬ್ಯೂಟಿಫುಲ್ ಮೆಮೊರಿ ವಿಡಿಯೋಸ್ ಎಲ್ಲ ಮಾಡಿದ್ದೀನಿ. ಕೊನೆಗೂ ನಾವು ಬಂದ್ವಿ ಫಾಲ್ಸ್ಗೆ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ? ಸಿಕ್ಕಾಬಟ್ಟೆ ಸೌಂಡು. ಜನಗಳು ಅಷ್ಟೊಂದೇನಿಲ್ಲ, ಸ್ವಲ್ಪ ಇದ್ದಾರೆ. ಎಲ್ಲರೂ ಅಷ್ಟೇ. ಇವಾಗಿನ ಜನ್ರೇಷನಲ್ಲಿ ಅಂದರೆ ಬಂದರೆ ಸಾಕು ಫೋಟೋ ತೆಗಿಯೋದು ಮತ್ತು ವಿಡಿಯೋ ಮಾಡೋದು ಇದ್ದೇ ಇರುತ್ತೆ. ಇಲ್ಲೂ ಕೂಡ ಹಾಗೆ ಮಾಡ್ತಿದ್ರು. ಜೊತೆಗೆ ನಾವು ಬಟ್ಟೆ ಏನು ತೊಗೊಂಡು ಬರಲಿಲ್ಲ, ಮತ್ತು ಒಂದು ಟವಲ್ ಕೂಡ ತೊಗೊಂಡು ಬರಲಿಲ್ಲ. ನಮಗೆ ಗೊತ್ತಿಲ್ಲ ಇಲ್ಲಿ ಸ್ನಾನ ಎಲ್ಲ ಮಾಡ್ಬೋದು ಅಂತ. ಇಲ್ಲಿ ಪ್ರತಿಯೊಬ್ಬರು ಸ್ನಾನ ಕೂಡ ಮಾಡ್ತಿದ್ದಾರೆ. ನಾವಂತೂ ಸ್ನಾನ ಮಾಡಲಿಲ್ಲ. ನನ್ನ ಕೆಲವೊಂದು ಫ್ರೆಂಡ್ಸ್ ಎಲ್ಲ ಇಲ್ಲಿ ಬಂದಿರೋರಲ್ಲಿ ಒಂದು 4-5 ಜನ. ನಾನು ಮಾತ್ರ ಹೋಗಿಲ್ಲ. ನಾನು ಜಸ್ಟ್ ಫೋಟೋ ತೆಕ್ಕೊಂಡು ಬಂದುಬಿಟ್ಟೆ ಅಷ್ಟೇ. ಬೇರೆ ಎಲ್ಲರೂ ಸ್ವಲ್ಪ ರೀಲ್ಸ್ ಮಾಡಿಕೊಂಡ್ರು, ಡ್ಯಾನ್ಸ್ ಮಾಡಿದ್ರು, ಜೊತೆಗೆ ಸ್ನಾನ ಕೂಡ ಮಾಡಿದ್ರು. ಜೊತೆಗೆ ಒದ್ದೆ ಆದರೆ ಬಟ್ಟೆ ಚೇಂಜ್ ಮಾಡೋದಕ್ಕೆ ಆಗಲ್ಲ. ನಾನು ಮೊದಲೇ ಕೋಲ್ಡ್ ಆಗಲ್ಲ, ಹಾಗಾಗಿ ನಾನು ಮಾತ್ರ ಸ್ನಾನ ಮಾಡಲಿಲ್ಲ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ವಾ?
ನಾನು ಇಲ್ಲಿಂದ ಆ ಕಡೆ ನಡ್ಕೊಂಡು ಹೋಗಿದ್ದೆ, ಯಾಕೆಂದರೆ ಫೋಟೋ ತೆಕ್ಕೊಳ್ಳೋಣ ಅಂತ. ನಡ್ಕೊಂಡು ಹೋಗ್ಬೇಕಾದ್ರೆ ನನಗೆ ಜೀವನೇ ಕೈಗೆ ಬಂದಂಗಾಯಿತು. ಫುಲ್ಲು ಜಾರುತ್ತೆ, ಒಳಗಡೆ ಸ್ವಲ್ಪ ಯಾಮಾರಿ ಜಾರಿದ್ರೆ ನಾವು ಹೋಗ್ತಾ ಇರ್ತೀವಿ, ಅಷ್ಟು ಜಾರುತ್ತೆ. ನಾವು ಹುಷಾರಾಗಿ ಹೆಜ್ಜೆನ ಇಟ್ಕೊಂಡು ಹೋಗಬೇಕು. ಇಲ್ಲ ಅಂತ ಹೇಳಿದ್ರೆ ಯಾರಾದರೂ ಸಹಾಯನ ತಗೊಂಡು ನಾವು ಹೋಗಬೇಕು, ಯಾಕೆ ಒಬ್ಬರಿಗೆ ಒಬ್ಬರು ಗ್ರಿಪ್ ಆದರೆ ಹೆಲ್ಪ್ ಆಗುತ್ತಲ್ವಾ. ಹಾಗೆ ನಾನು ಕೂಡ ನನ್ನ ಫ್ರೆಂಡ್ ಸಹಾಯ ತಗೊಂಡೆ ಹೋದೆ. ಒಬ್ಬಳಿಗೆ ಹೋಗೋದಕ್ಕೆ ಆಗಿಲ್ಲ, ಹಂಗಾಗಿ ನನ್ನ ಫ್ರೆಂಡು ಸಹಾಯ ತಗೊಂಡೆ ಹೋದೆ. ಸೊ ತುಂಬಾ ಚೆನ್ನಾಗಿದೆ ಫಾಲ್ಸ್ ಅಂತೂ. ಯಾರೆಲ್ಲ ಈ ಕಡೆ ಬರ್ತೀರಾ, ವಯನಾಡು ಬರ್ತೀರಾ, ಈ ಪ್ಲೇಸನ್ನು ಮಿಸ್ ಮಾಡಬೇಡಿ. ಇದು ಒಬ್ಬರಿಗೆ 150 ರೂಪಾಯಿ ಇರುತ್ತೆ ಅಷ್ಟೇ, ಆರಾಮ್ಸೆ ಕೊಟ್ಟು ಹೋಗ್ಬೋದು. ನೋಡಿ ಫ್ರೆಂಡ್ಸ್, ನನ್ನ ಫ್ರೆಂಡ್ಸ್ ಹೇಗೆಲ್ಲ ಎಂಜಾಯ್ ಮಾಡ್ತಾರೆ ಅಂತ ಹೇಳಿ. ಆ ಪುಟ್ಟು ಹುಡುಗಂಗಂತೂ ಬರೋದಕ್ಕೆ ಮನಸ್ಸೇ ಇಲ್ಲ. ಆದರೂ ಟೈಮ್ ಆಗ್ತಾ ಇರುತ್ತೆ ಅಂದರೆ ನಾವು ಬೇರೆ ಕಡೆ ಎಲ್ಲ ಹೋಗ್ಬೇಕಲ್ವ. ಹಾಗಾಗಿ ನಾವು ಫೋಟೋ ತೆಕ್ಕೊಂಡ್ವಿ, ಸ್ವಲ್ಪ ಫ್ರೆಂಡ್ಸ್ ಎಲ್ಲ ಡ್ಯಾನ್ಸ್ ಮಾಡಿದ್ರು, ಅವರು ರೀಲ್ಸ್ ಕೂಡ ಮಾಡಿಕೊಂಡ್ರು. ನಾನು ಅವ್ರು ಮಾಡೋದನ್ನೆಲ್ಲ ವಿಡಿಯೋ ಮಾಡ್ತಿದ್ದೀನಿ. ಸೊ ನಿಮ್ಗಿಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಫಾಲ್ಸ್ ಅಂತೂ ಬ್ಯೂಟಿಫುಲ್ ಆಗಿದೆ. ಜೊತೆಗೆ ಯಾರಾದರೂ ಬರೋರು ಸ್ನ್ಯಾಕ್ಸು ಆ ಥರ ಎಲ್ಲ ತೊಗೊಂಡು ಬಂದರೆ ಪ್ಲಾಸ್ಟಿಕ್ ಹಲೋ ಇರೋದಿಲ್ಲ. ಇಲ್ಲಿ ಸ್ನ್ಯಾಕ್ಸ್ ತಿನ್ನಬೇಕು ಅನ್ನೋ ಥರನೇ ಫೀಲ್ ಆಗುತ್ತೆ. ನಾನು ಅಂದ್ಕೊಂಡೆ, ಅಯ್ಯೋ ಏನಾದರೂ ಸ್ನ್ಯಾಕ್ಸ್ ಇದ್ದಿದ್ದರೆ ಈ ವಾತಾವರಣಕ್ಕೆ ತುಂಬ ಚೆನ್ನಾಗಿರ್ತಿತ್ತಲ್ವಾ ಅಂತ. ಬಟ್ ಸ್ನ್ಯಾಕ್ಸು ಇಲ್ಲಿ ಪ್ಲಾಸ್ಟಿಕ್ ಹಲೋ ಇಲ್ಲ. ನೋಡಿ ನನ್ನ ಫ್ರೆಂಡ್ಸ್ ಸೊ ಎಂಜಾಯ್ ಮಾಡ್ತಿದ್ದಾರೆ. ಪ್ಲಾಸ್ಟಿಕ್ಕು ಅಲೋ ಇಲ್ಲ, ಹಾಗಾಗಿ ಹೋಗೋದಕ್ಕೆ ಸಾಧ್ಯವಿಲ್ಲ. ಸೊ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮಿಸ್ ಮಾಡಬೇಡಿ. ಹಾಗೆ ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮಾತ್ರ ಮಿಸ್ ಮಾಡಬೇಡಿ.